ಎಲ್ಲರಿಗೂ ನಮಸ್ಕಾರ. ದಿನಕ್ಕೊಂದು ಮಾತು ಸರಣಿಗೆ ಸ್ವಾಗತ. ನಾನು ಡೈಲಿ ನನ್ನ ಅನುಭವದ ಒಂದೊಂದು ಮಾತುಗಳನ್ನು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಹೀಗೆ ನೀವು ಸಪೋರ್ಟ್ ಮಾಡಿ. ಇವತ್ತಿನ ವಿಷಯ ಬಂದು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತೀವಲ್ಲ, ಅಂದರೆ ಮೌನಕ್ಕೆ ಜಾಸ್ತಿ ಬೆಲೆ ಅಂತ. ಎಷ್ಟೋ ಸಾರಿ ನಾವು ಮಾತಿನ ಮೂಲಕ ಅವ್ರಿಗೆ ಹೇಳ್ತಾ ಇರ್ತೀವಿ, ಕೆಲವು ಸಮಸ್ಯೆಗಳ ಬಗೆಹರಿಯೋದಿಲ್ಲ. ಕೆಲವೊಂದು ಸಾರಿ ಮೌನವಾಗಿರ್ತೀವಿ, ಅದರಿಂದನೇ ಕೆಲವೊಂದು ಸಮಸ್ಯೆ ಬಗೆಹರಿತಾವ. ಅದಕ್ಕೆ ಸಂಬಂಧಿಸಿದ ಒಂದು ಚಿಕ್ಕ ಕಥೆ ಹೇಳ್ತೀನಿ. ಒಬ್ಬ ವ್ಯಾಪಾರಿ ಇರ್ತಾನೆ. ವ್ಯಾಪಾರಿ ಗೋಡನಲ್ಲಿ ಸಾಮಾನು ಇಳಿಸ್ಬೇಕಾದ್ರೆ ಆತನ ವಾಚ್ ಕಳೆದೋಗ್ಬಿಡುತ್ತೆ. ಕಳೆದೋದಾಗ ಎಷ್ಟು ಹುಡುಕ್ತಾನ ಸಿಗೋದಿಲ್ಲ. ಆತನ ಭಾಳ ಸೆಂಟಿಮೆಂಟ್ ವಾಚ್ ಆಗಿರುತ್ತೆ ಅದು. ಕೆಲವು ಹುಡುಗರು ಇರ್ತಾರೆ, ಅವ್ರಿಗೆ ಹೇಳ್ತಾನೆ, ನಂದು ಗೋಡನಲ್ಲಿ ವಾಚ್ ಬಿದ್ದೋಗಿದೆ, ಅದು ನನ್ನ ಸೆಂಟಿಮೆಂಟ್ ವಾಚು, ಅದನ್ನು ನೀವು ಯಾರು ಹುಡುಕಿ ಕೊಡ್ತೀರಲ್ಲ ಅವರಿಗೆಲ್ಲ ನಾನೊಂದು ಕಾಸ್ಟ್ಲಿ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಗಿಫ್ಟ್ ಅಂದ ತಕ್ಷಣ ಹುಡುಗರಿಗೆಲ್ಲ ಆಸೆ ಆಗುತ್ತಲ್ಲ, ಎಲ್ಲರೂ ಗೋಡನ್ ಒಳಗೆ ಹೋಗ್ಬಿಡ್ತಾರೆ. ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಾಡ್ತಾರೆ. ಒಂದು ಅರ್ಧ ಗಂಟೆ ಹುಡುಕ್ತಾರೆ, ಆದರೂ ಒಬ್ರಿಗೂ ವಾಚ್ ಸಿಗೋದಿಲ್ಲ. ಇನ್ನು ಹೊರಗಡೆ ಬಂದು ಹೇಳ್ತಾರೆ, ನಾವು ಎಷ್ಟು ಹುಡುಕಿದ್ರು ವಾಚ್ ಸಿಗ್ಲಿಲ್ಲ ಅಂತ ಹೇಳ್ತಾನೆ. ಅವ ವ್ಯಾಪಾರಿಗೆ ತುಂಬಾನೇ ಬೇಜಾರಾಗುತ್ತೆ. ನನ್ನ ಸೆಂಟಿಮೆಂಟ್ ವಾಚು, ನನ್ನ ಇಷ್ಟವಾದ ವಾಚು ಅಂತ ಪರಂತ ಇರಬೇಕಾದ್ರೆ ಒಬ್ಬ ಹುಡುಗಿ ಬಂದು ಹೇಳ್ತಾಳೆ, ನಾನು ಒಬ್ಳೇ ಹೋಗಿ ಹುಡ್ಕೊಂಡು ಬರ್ತೀನಿ ಅಂತ. ಅವಾಗ ಸರಿ ಅಂತೇಳಿ ವ್ಯಾಪಾರಿ ಹೋಗಂತಾನೆ ಗೋಡನ್ ಒಳಗೆ ಹೋಗಿ ಸುಮ್ಮನೆ ಕೂತ್ ಬಿಡ್ತಾಳೆ ಹುಡುಗಿ. ಏನಪ್ಪ ಈ ಹುಡುಗಿ ಇಷ್ಟು ಹುಡುಕಿದ್ರು ಸಿಕ್ಕಿಲ್ಲ, ಸುಮ್ಮನೆ ಕುಂತ ಅಲ್ಲ ಅಂತ ವ್ಯಾಪಾರಿ ಯೋಚನೆ ಮಾಡ್ತಾ ಇರ್ತೀನಿ. ಹೇಗಾದ್ರಾಗ ನನಗೆ ವಾಚ್ ಸಿಕ್ಕರೆ ಸಾಕಲ್ಲ ಅಂತೇಳಿ ಕಾಯ್ತಾ ಇರ್ತಾನೆ. 10 ನಿಮಿಷದಲ್ಲಿ ಆ ಹುಡುಗಿ ಹೊರಗಡೆ ಬರ್ತಾಳೆ, ಬಂದು ವಾಚನ್ನು ಕೊಡ್ತಾಳೆ. ಅವಾಗ ವ್ಯಾಪಾರಿಗೆ ಶಾಕ್ ಆಗುತ್ತೆ. ಹೇಗೆ ಇಷ್ಟು ಹುಡುಗರು ಎಲ್ಲ ಹುಡುಕಿಡಿದ್ರೆ ಅರ್ಧ ಗಂಟೆ ಹುಡುಕಿದ್ರು ಕೂಡ ವಾಚ್ ಸಿಗ್ಲಿಲ್ಲ, ನೀನು ಒಬ್ಳೇ ಹೋಗಿದ್ದಿ, ಅದನ್ನು ಹೋಗೋಣ ಸುಮ್ಮನೆ ಕುಂತಿ, ಅಂದ್ರೂ 10 ನಿಮಿಷದಾಗೆ ವಾಚ್ ಹುಡುಕೊಂಬಂದೆಲ್ಲ, ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಅವಾಗ ಆ ಹುಡುಗಿ ಉತ್ತರ ಕೊಡ್ತಾಳೆ, ನಾನು ಹೋಗಿ ಮೌನವಾಗಿ ಕೂತ್ಕೊಂಡ್ಬಿಟ್ಟೆ. ಮೌನ ಆದ ತಕ್ಷಣ ನಿಶಬ್ದ ಆಗ್ಬಿಡ್ತಲ್ಲ, ಅವಾಗ ಅದು ವಾಚಿನ ಶಬ್ದ ಟಿಕ್ 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 ಅಂತ ಏನು ಬರುತ್ತಲ್ಲ, ಆ ಸೌಂಡ್ ನನಗೆ ಕಿವಿ ಕೇಳ್ಸಕತ್ತಿತ್ತು. ಅದು ಯಾವ ಕಡೆಯಿಂದ ಸೌಂಡ್ ಬರ್ತದೆ ಅಂತ ನೋಡಿದೆ, ಸೀದಾ ಹೋಗಿ ವಾಚ್ ತಗೊಂಡ್ಬಂದೆ ಅಂತ ಹೇಳ್ತಾಳೆ. ನಮ್ಮ ಜೀವನದಲ್ಲಿ ಕೂಡ ಕೆಲವೊಂದ್ಸಲ ಮಾತು ಸಮಸ್ಯೆ ಬಗೆಹರಿದಿರಂಗಿಲ್ಲ. ಅವಾಗಿದ್ದಾಗ ನಮ್ಮ ಸಮಸ್ಯೆಯಿಂದ ಹೊರಗಾಕತ್ತೆ. ನಿಮ್ಮ ಜೀವನದಲ್ಲಿ ಕೂಡ ಯಾವಾಗಾದ್ರೂ ಮಾತಿಗಿಂತ ಮೌನಕ್ಕೆ ಬೆಲೆ ಜಾಸ್ತಿ ಇದ್ದ ವಿಷಯ ಇದ್ರೆ ಕಮೆಂಟಲ್ಲಿ ಶೇರ್ ಮಾಡಿ. ಮತ್ತೊಂದು ಮಾತಿನೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.